ಟಾಕ್ಸಿಕ್ ಸಿನಿಮಾದ ಟ್ರೈಲರ್ನ ಈಗ ತಾನೇ ನೋಡ್ಕೊಂಬಂದೆ. ನೋಡ್ಬಿಟ್ಟು ಕನ್ನಡ ಸಿನಿಮಾದ ಟ್ರೈಲರ್ನ ನಾನು ನೋಡ್ತಾ ಇರೋದು ಅನ್ಸ್ಬಿಟ್ಟು 4 ನಿಮಿಷ 34 ಸೆಕೆಂಡು ಅಡ್ರಿನಲಿನ್ ರಶ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟ್ರೈಲರ್ ಬಗ್ಗೆ ತುಂಬಾನೇ ಮಾತಾಡೋದಿದೆ. ಅದಕ್ಕೂ ಮುಂಚೆ ಒಂದು ವಿಷಯದ ಬಗ್ಗೆ ಮಾತಾಡೋಣ ಬನ್ನಿ. ಒಂದು ದಿನ ಪ್ರೆಸ್ ಅವರು ಯಶ್ ಅವ್ರಿಗೆ ನೀವು ಬಾಲಿವುಡ್ಗೆ ಹೋಗ್ತಿರಂತೆ ನಿಜಾನ ಅಂತ ಕೇಳಿದ್ರು. ಅದಕ್ಕೆ ಯಶ್ ಅವರು ಒಂದೇ ಒಂದು ಮಾತು ಹೇಳ್ತಾರೆ, ನಾನೆಲ್ಲೂ ಹೋಗಿಲ್ಲ, ನಾನು ಇರೋ ಕಡೆನೇ ಎಲ್ಲನೂ ಕರೆಸ್ಕೊಂಡಿದ್ದೀನಿ ಅಂತ. ಇವತ್ತು ಟ್ರೈಲರ್ ಲಾಂಚ್ಗೆ ಎಲ್ಲ ಬೇರೆ ಲ್ಯಾಂಗ್ವೇಜ್ ಆ್ಯಕ್ಟರ್ಸು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ನೋಡಿ ನನಗೆ ಅದೇ ನೆನಪಾಯಿತು. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ 2000 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಇನ್ನೂ 900 ಜನ ಸಬ್ಸ್ಕ್ರೈಬರ್ಸ್ ಬೇಕು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿ ನೋಡಿ. ಈಗ ಟ್ರೈಲರ್ ಬಗ್ಗೆ ಮಾತಾಡೋಣ ಬನ್ನಿ. ನಿಜವಾಗ್ಲೂ ಹೇಳಬೇಕು ಅಂದರೆ ಟ್ರೈಲರ್ಗೂ ಮುಂಚೆ ಬಂದಂಥ ಕಂಟೆಂಟ್ ನನಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಯಾಕೆಂದರೆ ಬಿಟ್ಟಂಥ ಎಲ್ಲ ಕಂಟೆಂಟಲ್ಲೂ ಇಂಟಿಮೇಟ್ ಸೀನ್ಸ್ ಅಷ್ಟೊಂದು ಕವರ್ ಆಗಿತ್ತು. ಆದರೆ ಟ್ರೈಲರ್ನ ನೋಡಾದ್ಮೇಲೆ ಟಾಕ್ಸಿಕ್ ಮೂವಿ ಬಗ್ಗೆ ಒಂದು ನಂಬಿಕೆ ಬಂದಿದೆ. ಯಾಕೆಂದರೆ ಸಿನಿಮಾದ ಮೇಜರ್ ಎಮೋಷನ್ ಈ ಟ್ರೈಲರ್ನಲ್ಲಿ ಡಿಸ್ಕ್ಲೋಸ್ ಮಾಡಿದ್ದಾರೆ. ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಆದಾಗಿಂದನೂ ಇದೊಂದು ಸೈಕಲಾಜಿಕಲ್ ಆಕ್ಷನ್ ಡ್ರಾಮಾ ಅಂತಾನೆ ಹೇಳ್ತಾ ಇದ್ರು. ಈಗ ಈ ಟ್ರೈಲರ್ ನೋಡಾದ್ಮೇಲೆ ಅದು ಪ್ರೂವ್ ಆಗಿದೆ. ಈ ಟ್ರೈಲರಲ್ಲಿ ಮೇಜರ್ ಆಗಿ ಯಶ್ ಅವರ 3 ಶೇಡ್ಸ್ ರಿವೀಲ್ ಮಾಡಿದ್ದಾರೆ. ಒಂದು ರಾಯ ಕ್ಯಾರೆಕ್ಟರ್, ಇನ್ನೊಂದು ಟಿಕೆಟ್ ಕ್ಯಾರೆಕ್ಟರ್, ಮತ್ತೊಂದು ವಯಸ್ಸಾಗಿರೋ ಕ್ಯಾರೆಕ್ಟರ್. ಇಡೀ ಟ್ರೈಲರ್ನ ನೋಡಾದ್ಮೇಲೆ ನನಗನ್ಸಿದ್ದು ಯಶ್ ಅವರು ಒನ್ ಮ್ಯಾನ್ ಶೋ ಥರ ಆ್ಯಕ್ಟ್ ಮಾಡಿದ್ದಾರೆ. ಏನು ಗುರುದು, ಟ್ರೈಲರಲ್ಲಿ ಟಿಕೆಟ್ ಕ್ಯಾರೆಕ್ಟರ್ನ ನೋಡಿ ಬೆಂಕಿ ಅನ್ನಿಸ್ತು. ನನಗಂತೂ ರಾಯ ಕ್ಯಾರೆಕ್ಟರ್ಗಿಂತ ಟಿಕೆಟ್ ಕ್ಯಾರೆಕ್ಟರ್ ಇನ್ನೂ ನನ್ನ ತಲೆಯಲ್ಲಿದೆ. ಟ್ರೈಲರ್ನ ನೋಡಾದ್ಮೇಲೆ ಟೀಸರ್ ಬಿಟ್ಟಾಗ ಟಿಕೆಟ್ ಕ್ಯಾರೆಕ್ಟರ್ ಒಬ್ಬ ಸೈಕೋ ಅಂತ ರಿವೀಲ್ ಮಾಡಿದ್ರು. ಆದರೆ ಈ ಟ್ರೈಲರ್ನ ನೋಡಾದ್ಮೇಲೆ ಯಾಕೆ ಟಿಕೆಟ್ ಒಬ್ಬ ಸೈಕೋ ಅಂತ ತೋರಿಸಿದ್ದಾರೆ. ಟ್ರೈಲರ್ನ ಫಸ್ಟ್ ಶಾಟ್ನ ನೋಡಿ ಟಿಕೆಟ್ ಚೈಲ್ಡ್ ಏಜಲ್ಲಿದ್ದಾಗ ಅವ್ರ ಅಪ್ಪನ ನೋಡಿ ಹೆದರ್ಕೊತಿದ್ದಾನೆ. ನೆಕ್ಸ್ಟ್ ಶಾಟಲ್ಲಿ ನಡಿಯಾ ಕ್ಯಾರೆಕ್ಟರ್ ಜೊತೆ ಕಾಣಿಸ್ಕೊತಾನೆ. ಅಂದರೆ ಟಿಕೆಟ್ ಕ್ಯಾರೆಕ್ಟರ್ನ ಮದರ್ ರೋಲ್ ಕಿಯಾರಾ ಅಡ್ವಾಣಿ ಅವ್ರು ಪ್ಲೇ ಮಾಡ್ತಿದ್ದಾರೆ. ಯಶ್ ಅವರು ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ಇದು ಅಪ್ಪ ಮತ್ತು ಮಗನ ನಡೆಯೋ ಒಂದು ಯುದ್ಧದ ಕಥೆ ಅಂತ. ವಿಡಿಯೋನ ಮುಂದುವರಿಸೋ ಮುಂಚೆ ತಬಾಹಿ ಸಾಂಗ್ ಬ್ರೇಕ್ ಡೌನ್ ವಿಡಿಯೋ ಮಾಡಿದಾಗ 19,000 ವ್ಯೂಸ್ ಬಂದಿದೆ. ಈ ಟ್ರೈಲರ್ನ ಬ್ರೇಕ್ ಡೌನ್ ವಿಡಿಯೋ ಬೇಕಂದರೆ ಈಗಲೇ ಕಮೆಂಟ್ ಸೆಕ್ಷನಲ್ಲಿ ಬ್ರೇಕ್ ಡೌನ್ ಅಂತ ಕಮೆಂಟ್ ಮಾಡಿ. 4 minutes 39 seconds ಏನು ವಿಡಿಯೋ ಇದೆಯಲ್ಲ, ಒಂದೊಂದು ಫ್ರೇಮ್ನು ಡಿಕೋಡ್ ಮಾಡಿ ಬ್ರೇಕ್ ಡೌನ್ ವಿಡಿಯೋ ಮಾಡ್ಕೊಡ್ತೀನಿ. ಟ್ರೈಲರ್ನ ಕೊನೆ ಪೋರ್ಷನ್ಸಲ್ಲಿ ಟಿಕೆಟ್ ಹಾಗೂ ರಾಯ ಕ್ಯಾರೆಕ್ಟರ್ ಮಧ್ಯೆ ನಡೆಯೋ ಫೈಟ್ನು ಕೂಡ ತೋರಿಸಿದ್ದಾರೆ. ಇನ್ನು ಕಿಯಾರಾ ಅಡ್ವಾಣಿ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲಿಂದನೂ ಇಂಟರ್ವ್ಯೂಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಇಲ್ಲಿವರೆಗೂ ಆ್ಯಕ್ಟ್ ಮಾಡಿರುವಂಥ ಕ್ಯಾರೆಕ್ಟರ್ಗಿಂತ ಇದು ನನಗೆ ಕ್ವೈಟ್ ಚಾಲೆಂಜಿಂಗ್ ಅಂತ. ಟ್ರೈಲರ್ನ ನೋಡಾದ್ಮೇಲೆ ನಿಮಗೆ ಏನಕ್ಕೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲ ಕ್ಯಾರೆಕ್ಟರ್ಗೂ ಅವ್ರಿಗೆ ಅಂತಲೇ ಒಂದು ಎಮೋಷನ್ ಇದೆ. ನನಗೆ ಟ್ರೈಲರ್ನ ನೋಡಾದ್ಮೇಲೆ ಅದೇ ಇಷ್ಟ ಆಗಿದ್ದು. ಆ್ಯಕ್ಷನ್ ಸಿನಿಮಾದಲ್ಲಿ ಆ್ಯಕ್ಷನ್ಗಿಂತ ಮೇನ್ ಇಂಪಾರ್ಟೆಂಟ್ ಆಗೋದೇ ಆ ಸಿನಿಮಾದಲ್ಲಿ ಇರೋವಂಥ ಎಮೋಷನ್. ಬೆಸ್ಟ್ ಎಕ್ಸಾಂಪಲ್ ಅಂದರೆ KGF ಅಲ್ಲಿ ಇದ್ದಂಥ ಮದರ್ ಕ್ಯಾರೆಕ್ಟರ್ ಸೀನ್ಸ್. ಇಲ್ಲಿ ಹುಮಾ ಕ್ವೇರ್ಶಿ ಅವ್ರ ಕ್ಯಾರೆಕ್ಟರ್ನ ನೋಡಿ ಆಶ್ಚರ್ಯ ಆಗಿದ್ದಂತೂ ನಿಜ. ಯಾಕೆಂದರೆ ಇವರೇ ಕೂಡ ಫೀಮೇಲ್ ವಿಲನ್ ಅಂತ ನಮಗೂ ಗೊತ್ತು. ಆದರೆ ಇವ್ರಿಗೂ ಇಲ್ಲಿ ಎಮೋಷನಲ್ ಡೆಪ್ತ್ ಸೀನ್ಸ್ ಇದೆ. ಸಿನಿಮಾದ ಫ್ರೇಮ್ಸ್ ಹಾಗೆ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ನನಗೆ ಒಂದು ಕ್ವಾಲಿಟಿ ಸಿನಿಮಾದ ಟ್ರೈಲರ್ ನೋಡಿದಾಗೆ ಅನಿಸ್ತು. ಆದರೆ ಟ್ರೈಲರಲ್ಲಿ 2 ವಿಚಾರದ ಬಗ್ಗೆ ನೆಗೆಟಿವ್ ಅನಿಸಿತು. ಒಂದು BGM, ಇನ್ನೊಂದು ಆ್ಯಕ್ಷನ್. ಟ್ರೈಲರ್ ಅಪ್ಡೇಟ್ ಬರೋಕ್ಕೂ ಮುಂಚೆ ರವಿ ಬಸೂರ್ ಅವರು 100 ಆರ್ಕೆಸ್ಟ್ರಾನ ಯೂಸ್ ಮಾಡಿ BGM ಮಾಡ್ತಾ ಇದ್ದೀನಿ ಅಂತ ಟ್ವೀಟ್ ಮಾಡಿದರು. ಆದರೆ ಇಲ್ಲಿ ನನಗೇನು BGM ವೈಸ್ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಆ್ಯಕ್ಷನ್ ವಿಚಾರದ ಬಗ್ಗೆ ಮಾತಾಡೋದಾದರೆ ಟಾಕ್ಸಿಕ್ ಸಿನಿಮಾಗೆ JJ ಪೆರಿ ಅವರು ಆ್ಯಕ್ಷನ್ ಕೊರಿಯೋಗ್ರಫಿ ಮಾಡಿದ್ದಾರೆ ಅಂದರೆ ನಮಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ಇಲ್ಲಿ ಜಸ್ಟ್ ಒಂದು ನಾರ್ಮಲ್ ಸಿನಿಮಾದಲ್ಲಿ ಯಾವ ಥರ ಆ್ಯಕ್ಷನ್ಸ್ ಇರುತ್ತೋ ಅದೇ ಥರ ಇದೆ, ಎಕ್ಸೆಪ್ಟ್ ಆ ಲಾಸ್ಟಲ್ಲಿ ಬಂದಂಥ ಟಿಕೆಟ್ ಕ್ಯಾರೆಕ್ಟರ್ ಪೋರ್ಷನ್. ಇನ್ನು ಇದಿಷ್ಟು ನನಗೆ ಟಾಕ್ಸಿಕ್ ಟ್ರೈಲರ್ನ ನೋಡಿ ಅನಿಸಿದ್ದು. ಈ ಟ್ರೈಲರ್ನ ಬ್ರೇಕ್ ಡೌನ್ ವಿಡಿಯೋ ಬೇಕು ಅಂದರೆ ಈಗಲೇ ಕಮೆಂಟ್ ಸೆಕ್ಷನಲ್ಲಿ ಬ್ರೇಕ್ ಡೌನ್ ಅಂತ ಕಮೆಂಟ್ ಮಾಡಿ. ನಾನೇ ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.